ಸಂವಿಧಾನದಲ್ಲಿ ವಿಪಕ್ಷಕ್ಕೂ ಕೂಡ ಅದರದೇ ಆದ ಒಂದು ಜವಾಬ್ದಾರಿ ಇದೆ. ಜನರ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸಬೇಕಾದವರೇ ಅಪೋಸಿಷನ್ನವರು. ನೋಡಿ, ಏನು ಸಮಸ್ಯೆ ಇದೆ ಅನ್ನೋದನ್ನು ಮಾತಾಡಬೇಕಾದವರು ಅಪೋಸಿಷನ್ನವರು, ಹೋರಾಟ ರೂಪಿಸಬೇಕಾದಂಥವ್ರು ಅಪೋಸಿಷನ್ನವರು. ನೀವು ನಿಮ್ಮ ಮಧ್ಯದಲ್ಲಿ ಹೋರಾಟದಲ್ಲಿದ್ದೀರಿ. ಅಲ್ಲ, ಒಂದು ಹೋರಾಟ 2 ವರ್ಷದಲ್ಲಿ ವಿಪಕ್ಷ ಒಂದು ಲಾಜಿಕಲ್ ಎಂಡಿಗೆ ತಗೊಂಡು ಹೋಗಿದೆಯಪ್ಪ ಅನ್ನುವಂಥ ಒಂದು ಹೋರಾಟ ಹೇಳಿ ನನಗೆ. ನೀವು ಕರೆಕ್ಟ್ ಪ್ರಶ್ನೆ ಕೇಳ್ತಾ ಇದ್ದೀರಾ. ನಾನು ಇರೋದೇ ಅದಕ್ಕೆ ಸರ್. ಅಲ್ಲ, ಕರೆಕ್ಟ್ ಪ್ರಶ್ನೆ ಕೇಳ್ತಾ ಇದ್ದೀರಾ. ಒಂದು ಹೋರಾಟ ಅಲ್ಲ, ಅಸೆಂಬ್ಲಿಯಲ್ಲಿ ಏನು ಪ್ರಾಬ್ಲಮ್ ಇದೆ? ಏನೂ ಇಲ್ಲ, ಎಲ್ಲ ಸಹಕಾರ ಮಾಡ್ತಾ ಇದೆ. ಈಗ ಯತ್ನಾಳ್ ಅವರು ಕೂತ್ಕೊಂಡು ನೋಡೋರು ಗೊತ್ತಾಗುತ್ತೆ ಯಾರ್ಯಾರು ಯಾವ ಗುಣದವರು ಅಂತ. ಅಸೆಂಬ್ಲಿಯಲ್ಲಿ ಇದುವರೆಗೂ ಕೂಡ ಯಾವುದೇ ಸಣ್ಣ ಒಂದು, ಈ ಅಸೆಂಬ್ಲಿ ನಡೀತಾ ಇದೆ, ಹೋದ ಅಸೆಂಬ್ಲಿನೂ ನಡೀತು, ಸಣ್ಣ ಒಂದು ಮಾತೂ ಇಲ್ಲ, ಯಾರೂ ಇಲ್ಲ. ವಿಜೇಂದ್ರ ಅವ್ರದ್ದು ಇಲ್ಲ, ಯತ್ನಾಳ್ ಅವ್ರದ್ದು ಇಲ್ಲ, ಏನೂ ಇಲ್ಲ. ಎಲ್ಲರೂ ನಮ್ಮ ನಾಯಕರು, ಅಶೋಕ್ ಅವರು, ಅವ್ರು ಹೇಳ್ದಂಗೆ ನಾವು ಹೋಗ್ತೀರಿ ವಿಧಾನಸಭೆಯಲ್ಲಿ ಅಂತ ಹೇಳ್ತಾರೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹೋರಾಟ ಏನು ಮಾಡಿಲ್ಲ. ಇವ್ರದ್ದು ವಾಲ್ಮೀಕಿ ಹಗರಣದ್ದು ಮಂತ್ರಿ ರಾಜೀನಾಮೆ ಕೊಡಿಸ್ತೀರಿ, 187 ಕೋಟಿ. ಮುಖ್ಯಮಂತ್ರಿನ ಕಟಕಟೆಯಲ್ಲಿ ನಿಲ್ಲಂಗೆ ಮಾಡಿದ್ರಿ. ಅಸೆಂಬ್ಲಿಯಿಂದ ಎದ್ದು ಓಡೋಗ್ಬಿಟ್ರು ಸರ್ಕಾರ, ಇಡೀ ಸರ್ಕಾರ ಒಂದಿನ ಮುಂಚೆನೇ ಓಡೋಗ್ಬಿಟ್ರು, ಆನ್ಸರ್ ಕೊಡೋಕ್ಕೆ ಸಾಧ್ಯ ಇಲ್ದಿರ. ಪ್ರತಿಪಕ್ಷವಾಗಿ ಒಂದೇ ಒಂದು ಸಣ್ಣ ಘಟನೆನೂ ಬಿಟ್ಟಿಲ್ಲ. ಯಾವುದು ಬಾಣಂತಿಯರ ಸಾವಾಯಿತು, ಮೈಕ್ರೋ ಫೈನಾನ್ಸ್ದಾಯಿತು, ಸಡನ್ನಾಗಿ ಹೋದ್ರಿ, ನಾವೆಲ್ಲ ಸ್ಪಂದನೆ ಮಾಡಿದ್ರಿ. ವಿರೋಧ ಪಕ್ಷವಾಗಿ ನಾವು ಏನು ಕೆಲಸ ಮಾಡಬೇಕೋ ಮಾಡ್ತಾಯಿದ್ರಿ.